ಟೂರಿಸಂಗೆ ಹೆಸರಾದ ಗೋವಾಕ್ಕೆ ತೆರಳಬೇಕು ಅಂದ್ರೆ ಈ ದಾಖಲೆಗಳನ್ನು ಗೋವಾ ಸರ್ಕಾರ ಕಡ್ಡಾಯಗೊಳಿಸಿದೆ. ಹೌದು, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಪ್ರವಾಸಿಗರ ದಂಡೆ ಗೋವಾಕ್ಕೆ ಹರಿದು ಬರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ವಾಹನಗಳ ಮೂಲಕ ಗೋವಾಕ್ಕೆ ಬರುತ್ತಾರೆ. ಇತ್ತೀಚೆಗೆ ಪ್ರವಾಸಿಗರ ವಾಹನಗಳನ್ನು ಗೋವಾ ರಾಜ್ಯ ಪ್ರವೇಶಿಸಿದ ಬಳಿಕ ವಿವಿಧೆಡೆ ತಡೆದು ದಾಖಲೆ ಪರಿಶೀಲನೆ ನಡೆಸಲಾಗುತ್ತಿತ್ತು. ಆದರೆ ಪರಿಶೀಲನೆ ವೇಳೆ ದಾಖಲೆಗಳ ನೆಪದಲ್ಲಿ ಹಣದ ಲೂಟಿ ನಡೆಯುತ್ತಿದೆ ಎಂಬ ದೂರುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಲೂಟಿಗೆ ಬ್ರೇಕ್ ಹಾಕಲು ಮುಂದಾಗಿರುವ ಗೋವಾ ಸರ್ಕಾರ ಈಗ ಹೊಸ ಕ್ರಮ ಜಾರಿಗೆ ತಂದಿದೆ. ಯಾವುದೇ ವಾಹನ ಗೋವಾ ಪ್ರವೇಶಿಸುವ ಮೊದಲು ನಿಗದಿತ ಟೋಲ್ಗೇಟ್ನಲ್ಲಿ ವಾಹನದ ನಂಬರಿನ ಆಧಾರದ ಮೇಲೆ ಎಲ್ಲ ದಾಖಲೆಗಳನ್ನು ತಪಾಸಣೆ ಮಾಡಲಾಗುತ್ತದೆ. ವಾಹನದ ದಾಖಲೆಗಳು ಸರಿಯಾಗಿದ್ದರೆ ಮಾತ್ರ ಟೋಲ್ಗೇಟ್ ತೆರೆಯಲಾಗುತ್ತದೆ. ದಾಖಲೆಗಳು ಸರಿಯಾಗಿರದಿದ್ದಲ್ಲಿ ಪ್ರವೇಶ ನಿರಾಕರಿಸಲಾಗುವುದು ಅಥವಾ ಸರ್ಕಾರ ನಿಗದಿಪಡಿಸಿದ ದಂಡವನ್ನು ಪಾವತಿಸಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತದೆ. ಈ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಸದ್ಯ ಖಾಸಗಿ ವಲಯಕ್ಕೆ ವಹಿಸಿದ್ದು, ಪ್ರಸ್ತುತ ಟ್ರಯಲ್ ಆಧಾರದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. ಸೆಪ್ಟೆಂಬರ್ 22ರಿಂದ ಟೋಲ್ ಅಧಿಕೃತವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭವಾಗಲಿದೆ. ಆದ್ದರಿಂದ ಪ್ರವಾಸಿಗರು ತಮ್ಮ ವಾಹನಗಳ ದಾಖಲೆಗಳನ್ನು ಸರಿಪಡಿಸಿಕೊಂಡ ಬಳಿಕವೇ ಗೋವಾಕ್ಕೆ ಪ್ರವೇಶಿಸುವುದು ಅನಿವಾರ್ಯ.